ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ರಾಮಚರಿತರಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಚಾರು ರಾಮಚಾರಿ ಹೆಣದ ಮುಂದೆ ಕುತ್ಕೊಂಡು ಅವಳು ಕೂಡ ಹಳೆದನ್ನೆಲ್ಲ ನೆನಪು ಮಾಡ್ಕೊಂಡು ಅವಳು ಕೂಡ ಅಳ್ತಾ ಇರ್ತಾಳೆ. ರಾಮಚಾರಿ, ನೀನು ಈ ಥರ ಎಲ್ಲ ಹಾಡು ಹೇಳ್ಬಿಟ್ಟು ನೀನು ಯಾವಾಗಲೂ ನನ್ನ ಜೊತೆನೇ ಇರಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ, ಆದರೆ ಇವಾಗ ನೋಡಿದ್ರೆ ನೀನು ನನ್ನನ್ನೇ ಬಿಟ್ಟು ಹೋಗ್ತಾ ಇದೆಯಾ ರಾಮಚಾರಿ. ನೀನು ಹೇಗಾದರೂ ಮನಸ್ಸು ಬಂತು, ಹೆದೋಳು ರಾಮಚಾರಿ, ನೀನು ಬದುಕಿದೆ ಅಂತ ನನಗೆ ಈಗಲೂ ಅನಿಸ್ತಿದೆ, ಎದೋ ರಾಮಚಾರಿ ಅಂತ ಎಷ್ಟೇ ಹೇಳಿದ್ರು ಕೂಡ ಅಲ್ಲಿರೋರೆಲ್ಲರೂ ಕೂಡ ಸಮಾಧಾನ ಮಾಡಿದ್ರು ಕೂಡ ಈ ಕಡೆ ಚಾರು ಕೂಡ ಸಮಾಧಾನ ಆಗ್ತಾನೆ ಇರಲ್ಲ. ರಾಮಚಾರಿ, ನಿನ್ನ ಬಿಟ್ಟಿರೋದಕ್ಕೆ ನನ್ನ ಕೈಲಿ ಆಗಲ್ಲ ರಾಮಚಾರಿ, ಎದೋ ರಾಮಚಾರಿ, ಇವ್ರು ಯಾರ ಮಾತು ನಾನು ನಂಬೋದಿಲ್ಲ, ನೀನು ಇದ್ರೇ ಕೂಡ ಎಲ್ಲರಿಗೂ ಕೂಡ ನಂಬಿಕೆ ಬರುತ್ತೆ. ಎದೋ ರಾಮಚಾರಿ, ನೀನು ಇಲ್ಲಾಂದರೆ ನನ್ನ ಜೀವನ ಹೇಗೆ ರೂಪಿಸ್ಕೊಳ್ಳಿ ಹೇಳು, ನೀನು ಇಲ್ಲದೆ ನಾನು ಹೇಗಿರೋದಕ್ಕಾಗುತ್ತೆ ಹೇಳು, ಕೊನೆ ತನಕ ನೀನು ನನ್ನ ಜೊತೆಲೇ ಇರ್ತೀನಿ ಅಂತ ಹೇಳಿ ಮಾತು ಕೊಟ್ಟು ಇವಾಗ ನೋಡಿದ್ರೆ ನೀನು ನನ್ನ ಅರ್ಧದಲ್ಲೇ ಬಿಟ್ಟು ಹೋಗ್ತಾ ಇದೆಯಲ್ಲ ರಾಮಚಾರಿ, ಎದೋ ರಾಮಚಾರಿ ಅಂತ ಎಷ್ಟು ಗೋಳಾಡ್ತಾ ಇರ್ತಾಳೆ ಈ ಕಡೆ ಚಾರುನು ಕೂಡ. ಆದರೆ ಈ ಕಡೆ ಮಾನ್ಯತಾ ಮತ್ತು ನವದೀಪ್ ಇಬ್ಬರೂ ಸೇರ್ಕೊಂಡು ಮಾತಾಡ್ತಾ ಇರ್ತಾರೆ. ಈ ಕಡೆ ಮಾನ್ಯತಾ ಕೂಡ ಹೇಳ್ತಾ ಇರ್ತಾಳೆ, ನನಗೆ ರುಕ್ಕು ಹೇಳಿರೋ ಥರ ನನಗೆ ಯಾಕೋ ಭಯ ಆಗ್ತಿದೆ ಅಂತ ನನಗೆ ಅನ್ನಿಸ್ತಿದೆ ಅಂತ ಹೇಳಿ ಈ ಕಡೆ ಮಾನ್ಯತೆ ಹೇಳ್ತಿರ್ಬೇಕಾದ್ರೆ, ಭಯ ಆಗದೆ ಇನ್ನೇನಾಗುತ್ತೆ ಹೇಳು, ಅಲ್ಲ ನಿಮಗಷ್ಟು ಗೊತ್ತಾಗಲ್ವಾ, ಸ್ವಂತ ಹಳ್ಳಿನೇ ಕಡೆ ಸಾಯಿಸಿದ್ದೀರಲ್ಲ, ನಿಮಗಷ್ಟು ಬುದ್ಧಿ ಇಲ್ವಾ, ನಿಮ್ಮ ಮಗಳು ವಿಧವೆ ಆಗ್ತಾಳೆ ಅಂತ ಗೊತ್ತಿದ್ರು ಕೂಡ ಇಷ್ಟನ್ನೆಲ್ಲ ಮಾಡ್ತಿದ್ದೀರಲ್ಲ ನೀವು ಅಂತ ಹೇಳ್ಬಿಟ್ಟು ಈ ಕಡೆ ಜಿಕೆ ಹೇಳ್ತಾ ಇದ್ರು ಕೂಡ ಮಾನ್ಯತೆ ಕೂಡ ತಲೆ ಕೆಡಿಸ್ಕೊಳ್ದೆ. ಅದಕ್ಕೆ ಈ ಕಡೆ ಈ ಕಡೆ ನವದೀಪ್ ಕೂಡ ಹೇಳ್ತಾ ಇರ್ತಾನೆ, ನೀವು ಅವ್ನ ಮಾತು ಕೂಡ ಯಾವ ಮಾತನ್ನು ನಂಬೋದಕ್ಕೆ ಹೋಗಬೇಡಿ, ಯಾಕಂದರೆ ರಾಮಚಾರಿನ ಸುಡ್ತಾರ ಮಣ್ಣು ಮಾಡ್ತಾರ ಅಂತ ಕೇಳ್ತಾನೆ. ಈ ಕಡೆ ಮಾನ್ಯತೆ ಇದ್ದಳು ಅವ್ರನ್ನ ಸುಡ್ತಾರೆ ಅಂತ ಹೇಳಿ ಹೇಳ್ತಾಳೆ. ಸುಡ್ತಾರೆ ಅಂತ ಅಂದಮೇಲಿಂದ ಯಾವುದೇ ಕಾರಣಕ್ಕೂ ಯಾವ ಪ್ರೂಫು ಇರೋದಿಲ್ಲ, ಯಾಕಂದರೆ ಅವರು ಮತ್ತೆ ಪೊಲೀಸ್ ಹತ್ರ ಹೋಗ್ಬಿಟ್ಟು ಎನ್ಕ್ವೈರಿ ಕೊಟ್ಟರು ಮತ್ತೆ ಪೋಸ್ಟ್ಮಾರ್ಟಮ್ ಮಾಡ್ತೀವಿ ಅಂತಂದ್ರು. ಅಷ್ಟರಲ್ಲಿ ಈ ಕಡೆ ರಾಮಚಾರಿನ ಆಲ್ರೆಡಿ ಸುಟ್ಬಿಟ್ಟಿರ್ತಾರೆ. ಆವಾಗ ಅವ್ರಿಗೆ ಯಾವ ಪ್ರೂಫ್ ಇರಲ್ಲ, ಏನೂ ಇರಲ್ಲ. ಸ್ವಲ್ಪ ಕಾಮನ್ ಸೆನ್ಸಿಂದ ಯೋಚನೆ ಮಾಡಿ ಅಂತ ಹೇಳ್ಬಿಟ್ಟು ನವದೀಪು ಈ ಕಡೆ ಮಾನ್ಯತೆಗೆ ಹೇಳಿ ಸಮಾಧಾನ ಮಾಡ್ತಾ ಇರ್ತಾರೆ. ಯಾಕಂದರೆ ಅವರು ಅಂತ್ಯ ಸಂಸ್ಕಾರ ಇವತ್ತಷ್ಟರಲ್ಲೇ ಮಾಡ್ತಾರೆ. ಹಂಗಿದ್ಮೇಲಿಂದ ಅವರಿಗೆ ಮತ್ತೆ ಪೋಸ್ಟ್ಮಾರ್ಟಮ್ ಮಾಡೋದಕ್ಕೆ ಮತ್ತೆ ರಾಮಚಾರಿ ಹೆಣ ಸಿಗಲ್ಲ. ಹಂಗಿದ್ಮೇಲೆ ಅವ್ರು ಹೇಗೆ ಕಂಡುಹಿಡಿಯೋದಕ್ಕಾಗುತ್ತೆ ಹೇಳಿ, ಅವ್ಳು ಎಷ್ಟೇ ಓಡಾಡಿದ್ರು ಕೂಡ ಈ ಕಡೆ ಪೊಲೀಸ್ ಸ್ಟೇಷನಿಗೆ ಹೋಗ್ಬೋದು, ಪೊಲೀಸವರೆಲ್ಲ ನಮ್ಮ ಕಡೆನೇ ಇದ್ದಾರೆ, ಹಂಗಿದ್ಮೇಲೆ ಯಾಕೆ ತಲೆ ಕೆಡ್ಸ್ಕೋಬೇಕು ನೀವು ಅಂತ ನವದೀಪ್ ಕೂಡ ಹೇಳ್ತಿದ್ರೆ. ಒಂದು ಕಡೆ ಈ ಕಡೆ ರಾಮಚಾರಿ ಅಮ್ಮನೂ ಕೂಡ ಅವ್ನ ಬಾಯಿಗೆ ಅಕ್ಕಿ ಹಾಕ್ಬಿಟ್ಟು ನಿನ್ನ ಬಾಯಿಗೆ ನಾನು ತುತ್ತಿಟ್ಟು ತಿನ್ನಿಸಿದ ಕಣೋ, ನನ್ನ ಕಣ್ಣು ಮುಂದೆ ನೀನು ಹೋಗ್ತಿದ್ಯಾ ಅಂದರೆ ನನಗೆ ನಂಬೋದಕ್ಕಾಗ್ತಿಲ್ಲ, ನಾನು ಇಷ್ಟು ದಿನ ಇದಕ್ಕೋಸ್ಕರ ಬದುಕಿದ್ನೇನು ನನಗೆ ಗೊತ್ತಾಗ್ತಿಲ್ಲ ಅಂತೇಳಿ ಅವ್ರ ಅಮ್ಮನೂ ಕೂಡ ತುಂಬ ಗೋಳಾಡ್ಕೊಂಡು ಅವರು ಕೂಡ ಕಣ್ಣೀರು ಹಾಕ್ತಿದ್ರೆ. ಇನ್ನೊಂದು ಕಡೆ ಚಾರುಗೂ ಕೂಡ ಹೇಳ್ತಾ ಇರ್ತಾರೆ, ನೀನು ಬಾ ಅಮ್ಮ ಅಕ್ಕಿ ಕಾಳು ಹಾಕು ಬಾಯಿಗೆ ಅಂತ ಹೇಳಿ ಕರಿತಿರ್ಬೇಕಾದ್ರೆ ಚಾರುನು ಕೂಡ ಬಂದುಬಿಟ್ಟು ಅಕ್ಕಿ ಕಾಳು ಕೂಡ ಹಾಕ್ತಿರ್ತಾಳೆ. ಅವಳು ಕೂಡ ತುಂಬ ಬೇಜಾರು ಮಾಡ್ಕೊಂಡಿರ್ತಾಳೆ. ಅವಳು ಕೂಡ ಒಂದು ಕಡೆ ಅಳ್ತಾ ಇರಬೇಕಾದ್ರೆ, ರಾಮಚಾರಿ ನಿನ್ಗೆ ಬಿಟ್ಟಿರೋದಕ್ಕಾಗಲ್ಲ ರಾಮಚಾರಿ, ಏದೋ ರಾಮಚಾರಿ ಅಂತ ಮತ್ತೆ ಅದನ್ನೇ ಹೇಳ್ತಾನೆ ಇರ್ತಾಳೆ. ಅವಳನ್ನು ಕೂಡ ಅವಳಿಗೆ ಏನೋ ಒಂಥರ ರಾಮಚಾರಿ ಬದುಕಿದಾನ ಏನೋ ಅನ್ನೋ ಥರ ಅವಳಿಗೂ ಒಂಥರ. ಆದರೆ ಎಲ್ಲರೂ ಸೇರಿಕೊಂಡು ಅವಳನ್ನ ಇಲ್ಲ ರಾಮಚಾರಿ ಬದುಕಿಲ್ಲ ಅಂತ ಹೇಳಿದ್ರು ಕೂಡ ಕೇಳ್ತಿರಲ್ಲ. ಆಮೇಲಿಂದ ಅಲ್ಲಿರೋರು ಕೂಡ ಯಾರಾದರೂ ಮತ್ತಿನ್ಯಾರಾದರೂ ಬರೋರು ಇದ್ದಾರೆ, ಯಾರಾದರೂ ನೋಡೋರು ಇದ್ದಾರೆ ಅಂತ ಕೇಳಿದ್ರು ಈ ಕಡೆ ಅವ್ರ ಹತ್ರನೂ ಕೂಡ ಇಲ್ಲ, ನಾನು ಎಷ್ಟೇ ಫೋನ್ ಮಾಡಿದ್ರು ನಮ್ಮ ಮನೆಯವರು ಬರ್ತಿಲ್ಲ, ಅವ್ರು ಬರೋಂಗೆ ಕಾಣ್ತಿಲ್ಲ ಅಂತಂದರೆ ಈ ಕಡೆ ರುಕ್ಕುನು ಕೂಡ ಇಲ್ಲ ಕೃಷ್ಣನೂ ಕೂಡ ಬರ್ತಿಲ್ಲ, ಅವರಿಗೆ 2-3 ಸಲ ಫೋನ್ ಮಾಡಿದೆ, ಅವರು ಕೂಡ ಮೆಸೇಜ್ ಎಲ್ಲ ಹಾಕಿದ್ದೀನಿ, ಅವರು ಒಂದು ಸಲ ಗುಜರಾತ್ ಇರ್ತಾರೆ, ಒಂದು ಸಲ ಅಲ್ಲಿ ಇಲ್ಲಿ ಹೋಗ್ತಿರ್ತಾರೆ, ಅವರು ಕೂಡ ಬರೋದಕ್ಕಾಗಲ್ಲ ಅಂತ ಹೇಳ್ತಿರ್ತಾಳೆ. ಸರಿ ಆಯಿತು, ಅವ್ರು ಯಾರೂ ಬರಲ್ಲ, ನಾವು ಸಂಜೆ ಅಂದರೆ ಹೊತ್ತು ಮುಳುಗೋ ಅಷ್ಟೊತ್ತಿಗೆ ನಾವು ಏನಾರ ಸುಡಬೇಕು, ಬನ್ನಿ ಹೋಗೋಣ, ನಮ್ಮ ಕಾರ್ಯ ಏನಿದೆ ಅದನ್ನು ಮಾಡೋಣ. ರಾಮಾಚಾರಿ ಸತ್ತಾಗ್ಲೂ ಕೂಡ ಅವ್ನು ನೆಮ್ಮದಿಯಿಂದ ಸತ್ತಿಲ್ಲ, ಅಟ್ಲೀಸ್ಟ್ ಹೋಗ್ಬೇಕಾದ್ರೂ ಕೂಡ ಅವ್ನ ಅಂತ್ಯ ಸಂಸ್ಕಾರ ನೀಟಾಗಿ ಆಗಲಿ ಅಂತೇಳಿ ಅವ್ರ ಅಪ್ಪನೂ ಕೂಡ ಹೇಳ್ತಾ ಇರ್ತಾರೆ. ಬನ್ನಿ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅವನನ್ನು ಕೂಡ ಎತ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾರೆ ಮನೆಯಿಂದ ಆಚೆ. ಈ ಕಡೆ ಚಾರುನು ಕೂಡ ತಡ್ಕೊಳಕ್ಕಾಗ್ತಿರಲ್ಲ, ಅವಳಿಗೂ ಕೂಡ ನಾನು ಬರ್ತೀನಿ ಅಂತ ಹೇಳ್ಕೊಂಡು ಬರ್ತಿರ್ತಾಳೆ. ನಿಂತ್ಕೊಳ್ಳಿ ಎಲ್ಲ ನಿಂತ್ಕೊಳ್ಳಿ ಅಂತ ಹೇಳಿದಾಗ ಅಲ್ಲಿರೋನ್ನ ಕೇಳ್ತಾಳೆ, ನಾನು ಬರ್ತೀನಿ ನಿಮ್ಮ ಜೊತೆ ಅಂತ ಕೇಳಿದಾಗ, ಇಲ್ಲ ಮನೆ ಹೆಣ್ಮಕ್ಳು ಯಾರು ಬರಬಾರ್ದು ಅಂತ ಹೇಳಿದ್ರು ಕೂಡ ಕೇಳ್ತಿರಲ್ಲ ಈ ಕಡೆ ಚಾರುನು ಕೂಡ. ಇನ್ನೊಂದು ಕಡೆ ಮಾನ್ಯತೆ ಕೂಡ ತುಂಬ ಖುಷಿ ಪಡ್ತಾ ಇರ್ತಾಳೆ. ಅಷ್ಟರಲ್ಲಿ ಈ ಕಡೆ ಜೆಕೆನೂ ಬಂದುಬಿಟ್ಟು, ಅಲ್ಲ ಸ್ವಂತ ಹಳಿಯನೇ ಸತ್ತಿದ್ದಾನಲ್ಲ, ನೀವು ಯಾಕೆ ಹೋಗಿಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಿರ್ಬೇಕಾದ್ರೆ, ಎಲ್ಲ ಅವ್ರು ಯಾರಾದರೂ ನನಗೇನಾದರೂ ಫೋನ್ ಮಾಡಿ ಕರೆದಿದ್ದಾರಾ, ಇಲ್ಲ ಫೋನ್ ಮಾಡಿ ಏನಾದರೂ ವಿಷಯ ತಿಳಿಸಿದ್ದಾರೆ, ನನಗೆ ಗೊತ್ತೇ ಇಲ್ಲ ರಾಮಚಾರಿ ಸತ್ತಿರೋದು, ನಾನೇ ಹೋಗ್ಬಿಟ್ಟು ನಾನು ಯಾಕೆ ಸಿಗಾಕೋಬೇಕು, ಹಂಗಾಗಿ ನನಗೆ ಗೊತ್ತೇ ಇಲ್ಲ ಅನ್ನೋ ಥರ ಇರ್ತೀನಿ ನಾನು. ಅಕಸ್ಮಾತ್ ಅವ್ರು ಏನಾದರೂ ಕರೆದಿದ್ರೆ ಒಂದು ಸಲ ಏನಾದರೂ ವಿಷಯ ಹೇಳಿದ್ರೆ ದೊಡ್ಡ ಹಾರ ತೊಗೊಂಡೋಗಿ ಅವನ ಮೇಲೆ ಹಾಕಿ ತುಂಬ ಅವರಿಗೆ ಸಾಂತ್ವನ ಮಾಡಿಬಿಟ್ಟು ಅವನಿಗೆ ಸಮಾಧಾನ ಮಾಡಿ ನಾನು ಒಂದೆರಡು ಕಣ್ಣೀರು ಹಾಕ್ಕೊಂಡು ಡ್ರಾಮಾ ಮಾಡಿಬಿಟ್ಟು ಬರ್ತಿದ್ದೆ. ಆದರೆ ಅದೆಲ್ಲ ರಿಸ್ಕ್ ಇಲ್ಲ, ಅವ್ರು ಯಾಕಂದರೆ ನನಗೆ ವಿಷಯನ ತಲುಪಿಸಿಲ್ಲ, ರಾಮಚಾರಿ ಬದುಕಿದ್ದಾನೆ ಅನ್ನೋದೇ ನಾನು ಅಂದ್ಕೊಂಡಿರೋದು, ರಾಮಚಾರಿ ಸತ್ತಿದ್ದಾನೆ ಅಂತ ನನಗೆ ಯಾರೂ ವಿಷಯನೇ ಹೇಳಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ನೀವು ಡ್ರಾಮಾ ಕ್ವೀನ್, ನೀವು ಇಲ್ಲಿರಬಾರ್ದಾಗಿತ್ತು, ನಟಿ ನೀವು ನಟಿಸ್ತಾನೆ ಇರ್ತೀರ ನೀವು ಯಾವಾಗ್ಲೂ ಅಂತ ಹೇಳಿ ಹೇಳ್ತಾ ಇರ್ತಾರೆ.
ಅಲ್ಲ ನನಗೆ ಒಂದು ಕೊಲೆ ಮಾಡೋದಕ್ಕೆ ಒಂದು ಟೈ ಒಬ್ಬರು ಬೇಕಿದೆ ಅಂತ ಹೇಳಿದಾಗ ಯಾರನ್ನ ಕೊಲೆ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀರಾ ಅಂತ ನವದೀಪ್ ಕೇಳ್ತಿರ್ಬೇಕಾದ್ರೆ ನನಗೆ ಜಿ ಕೆನ ಕೊಲೆ ಮಾಡಬೇಕು ಅಂತೇಳಿ ನನಗೆ ಅನಿಸ್ತಿದೆ. ಯಾವಾಗ ನೋಡಿದ್ರು ನನಗೆ ಟಾರ್ಚರ್ ಕೊಡ್ತಾನೆ. ನಾನು ಏನಾದರೂ ಡೆಡ್ ಆಪೋಸಿಟಾಗೆ ಮಾತಾಡ್ತಾ ಇರ್ತಾನೆ ಇವನು. ಅದಕ್ಕೆ ಇವ್ರನ್ನ ಫಸ್ಟು ಎತ್ತಬೇಕು, ಇವ್ರನ್ನ ಕೊಲೆ ಮಾಡಬೇಕು ಅಂತ ಹೇಳಿ ಮನೆ ಕೂಡ ಸುಮ್ಮನೆ ಹೇಳ್ತಾ ಇರ್ತಾಳೆ. ಅದಕ್ಕೇ ಈ ಕಡೆ ಎಲ್ಲರೂ ಕೂಡ ಸರಿ ಸರಿ ಆಯಿತು ಮಾಡೋಣ ಬಿಡಿ ಅಂತ ನವದೀಪ್ ಒಪ್ಕೊತಾ ಇರಬೇಕು. ರಾಮಾಚಾರಿಗೆ ಮಳೆ ಬರ್ತಿದ್ದು ಅವನಿಗೆ ನೆನೀತಾನೆ. ಅದಕ್ಕೋಸ್ಕರ ನಾನು ಛತ್ರಿ ತೊಗೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಅವಳು ಕೂಡ ಛತ್ರಿ ತೊಗೊಂಡು ಬಂದು ರಾಮಾಚಾರಿ ಮುಂದೆನೇ ರಾಮಾಚಾರಿ ಜೊತೆನೇ ಅವನ ಜೊತೆನೇ ಕಾಲಿಟ್ಕೊಂಡು ಅವಳು ಕೂಡ ಹೋಗ್ತಾ ಇರ್ತಾಳೆ ರಾಮಾಚಾರಿನೇ ನೋಡ್ಕೊಂಡು. ಇದನ್ನೆಲ್ಲ ನೋಡಿದ್ರೆ ಒಂದು ಕಡೆ ರುಕ್ಕುಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಆದರೂ ಕೂಡ ಅವಳು ತೋರಿಸ್ಕೊಳ್ದೆ ಸುಮ್ಮನೆ ನಾಟಕ ಮಾಡ್ಕೊಂಡು ಬರ್ತಾಳೆ ಅವಳನ್ನು ಕೂಡ ಜೊತೆಯಲ್ಲಿ. ಈ ಕಡೆ ಮಳೇಲಿ ನೆನೀತಾನೆ ಅಂತ ಹೇಳ್ಬಿಟ್ಟು ಅವಳು ಕೂಡ ಛತ್ರಿ ಇಟ್ಕೊಂಡೆಲ್ಲ ಬಂದ್ರೂ ಕೂಡ ಎಲ್ಲರೂ ಕೂಡ ಚಾರುನ ಬಿಡ್ಸೋಕ್ಕೆ ಪ್ರಯತ್ನ ಪಟ್ಟರು. ಇಲ್ಲ ನಾನು ಬಿಟ್ಟು ಹೋಗಲ್ಲ ರಾಮಾಚಾರಿ ನೀನು ನನ್ನ ಬಿಟ್ಟು ಹೋಗ್ಬಿಡ, ನೀನು ಯಾವಾಗಲೂ ನನ್ನ ಜೊತೆನೇ ಇರಬೇಕು, ಬಾ ರಾಮಾಚಾರಿ, ಎದೋ ರಾಮಾಚಾರಿ ಅಂತಲೂ ಹೇಳ್ತೀನಿ. ರಾಮಾಚಾರಿ ನಿನಗೆ ಇಂಥ ಪರಿಸ್ಥಿತಿಲಿ ನೋಡ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ, ರಾಮಾಚಾರಿ ಎದೋ ರಾಮಾಚಾರಿ ಅಂತ ಹೇಳಿ ಹೇಳ್ತಿರ್ತಾಳೆ. ಕೊನೆಗೆ ಒಂದ್ಸಲ ಯಾರಾದರೂ ಮುಖ ನೋಡ್ಕೊತೀರಾ ಅಂತ ಹೇಳಿ ಕರೆದ್ರೂ ಕೂಡ ಚಾರುನೂ ಕೂಡ ಹೇಳ್ತಾ ಇರ್ತಾಳೆ, ನಿನಗಿಂಥ ಪರಿಸ್ಥಿತಿ ನೋಡ್ಕೊಳಕ್ಕೆ ನನ್ನ ಕೈಲಿ ಆಗ್ತಿಲ್ಲ ರಾಮಾಚಾರಿ, ಎದೋ ರಾಮಾಚಾರಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ನೋಡು ನಿನಗೆ ತುಂಬ ಆಸೆ ಇತ್ತು ನಿನ್ನ ಪಾಪು ನೋಡಬೇಕು ಅಂತ. ನನ್ನ ಹೊಟ್ಟೇಲಿ ನಿನ್ನ ಪಾಪು ಬೆಳೀತಿದೆ, ಎದೋ ರಾಮಾಚಾರಿ, ಅದನ್ನಾದರೂ ನೋಡೋದಕ್ಕಾದರೂ ಹೇಳು, ಎದೋಳು ಇರೋ ಅಂತ ಹೇಳಿ ಹೇಳ್ತಿದ್ರು ಕೂಡ. ಈ ಕಡೆ ಅಷ್ಟರಲ್ಲಿ ಈ ಕಡೆ ಅವಳನ್ನ ಇಟ್ಬಿಟ್ಟು ಎಲ್ಲನೂ ಕೂಡ ಸುತ್ತಾ ಇರ್ತಾರೆ. ಈ ಕಡೆ ನನಗೆ ರಾಮಾಚಾರಿ ಮಳೇಲಿ ನೆನೀತಾನೆ, ಅವನಿಗೆ ಬಿಸಿ ಅಂದ್ರೂ ಆ ಬಿಸಿ ಅಂದರೆ ಆಗಲ್ಲ, ಅವನಿಗೆ ಸುಡೋದಕ್ಕೆ ಹೋಗಬೇಡಿ ಅಂತೇಳಿ ಚಾರು ಕೂಡ ಹೇಳ್ತಾ ಇರ್ತಾಳೆ. ಚಾರು ಹೀಗೆಲ್ಲ ಹೇಳೋದಕ್ಕಾಗಲ್ಲ ಚಾರು, ಸಮಾಧಾನ ಮಾಡ್ಕೊತ ಅಲ್ಲಿರೋರೆಲ್ಲರೂ ಕೂಡ ಸಮಾಧಾನ ಮಾಡ್ತಾ ಇರ್ತಾರೆ. ಎಲ್ಲನೂ ಸುಟ್ಟು ಬೂದಿ ಆಗೋ ಥರ ಟೈಮ್ ಬಂದಾಗ ಕೂಡ ಸಂಜೆ ಆಗಿಬಿಟ್ಟಿರುತ್ತೆ ಅಷ್ಟರಲ್ಲಿ. ಈ ಕಡೆ ನವದೀಪ್ ಕೂಡ ಇದು ಎಷ್ಟು ಖುಷಿ ಆಗ್ತಿದೆ, ಇಷ್ಟೊತ್ತಿಗೆ ಆಲ್ರೆಡಿ ರಾಮಾಚಾರ್ಯನ ಸುಟ್ಟು ಬೂದಿ ಆಗಿಬಿಟ್ಟಿರ್ತಾನೆ ಅಲ್ವಾ. ಈ ಖುಷಿನ ಹೇಳ್ಕೊಳ್ಳೋಕ್ಕೆ, ಈ ಖುಷಿನೆಲ್ಲ ತಿಳ್ಕೊಳ್ಳೋದಕ್ಕೆ ನನಗೆ ಇನ್ನೂ ರುಕ್ಕು ಬಂದಿಲ್ವಲ್ಲ, ರುಕ್ಕುನ ಕಾಂಟ್ಯಾಕ್ಟ್ ಮಾಡಬೇಕಿತ್ತು, ಅಟ್ಲೀಸ್ಟ್ ರುಕ್ಕು ಆದರೂ ಬರ್ಬೋದಿತ್ತಲ್ಲ ಇಷ್ಟೊತ್ತಿಗೆ ಅಂತ ಹೇಳೋ ಅಷ್ಟೊತ್ತಿಗೆ ರುಕ್ಕು ಬಂದೇ ಬಿಟ್ಟಿರ್ತಾಳೆ. ನೋಡಿ ಈ ಖುಷಿನ ಹಂಚ್ಕೊಳ್ಳೋದಕ್ಕೋಸ್ಕರ ನಾನು ಅಲ್ಲಿಂದ ಇಷ್ಟು ಬೇಗ ಮನೆಗೆ ಬಂದುಬಿಟ್ಟಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಎಲ್ಲರೂ ಹುಟ್ಟಿರೋದನ್ನ ಖುಷಿಯಾಗಿ ಹಂಚ್ಕೊಂಡ್ರೆ ಇವ್ರವರು ಸತ್ತಿರೋದನ್ನ ಖುಷಿಯಾಗಿ ಹಂಚ್ಕೊತಾರೆ ಅಂತ ಹೇಳ್ತಾ ಇರ್ತಾರೆ. ಜೇಕೆ ಸುಮ್ಮನೆ ಇರು ಅಂತ ಹೇಳ್ಬಿಟ್ಟು ರುಕ್ಕು ಕೂಡ ರೇಗ್ತಾ ಇರ್ತಾಳೆ. ಏನಾಯಿತು, ಹೇಗಾಯಿತು ಅಂತ್ಯ ಸಂಸ್ಕಾರ, ಏನಾಯಿತು ಖುಷಿಯಿಂದ ಏನಾದರೂ ವಿಷ ಮಾತಾಡೋಣ, ಬಾ ಕುತ್ಕೋ ಅಂತ ಹೇಳ್ಬಿಟ್ಟು ಪಾರ್ಟಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ರುಕ್ಕುನ ಕೂರಿಸ್ಕೊಂಡು ನವದೀಪ್ ಮತ್ತು ಮಾನ್ಯತೆ ಇಬ್ಬರು 3 ಜನ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಿರ್ತಾರೆ. ಆ ಕಣ್ಣಿಂದ ನೋಡೋದಕ್ಕೆ ಸಾಲಲ್ಲ ಮಾನ್ಯತೆ ಅವರಿಗೆ, ಎಷ್ಟು ಚೆನ್ನಾಗಿ ಅಂತ್ಯ ಸಂಸ್ಕಾರ ಮಾಡ್ತಾರೆ. ಅದರಲ್ಲೂ ಕೂಡ ಕೆಳಗೆ ಚಾರು ಕೂಡ ಕಣ್ಣೀರ ಕೈ ತೊಳಿತಾ ಇದ್ಲು. ಅದನ್ನು ನೋಡಿದ್ರೆ ನಂಗೆ ತುಂಬ ಖುಷಿ ಆಗ್ತಿತ್ತು ಅಂತ ಹೇಳ್ತಾ ಇರ್ತಾಳೆ. ಆದರೆ ನಿನಗೆ ಇವತ್ತಿಗೆ ಇಲ್ಲಿಗೆ ಆಸೆ ಮುಗೀತು ಅಲ್ವಾ, ನಿನಗೆ ಇನ್ಯಾವುದು ಪ್ರಾಬ್ಲಮ್ ಇಲ್ಲ ತಾನೇ ಅಂತ ಹೇಳಿದಾಗ, ಇಲ್ಲ ನನಗೆ ಇನ್ನೂ ಇದೆ, ನನಗಿನ್ನೂ ಆಸೆ ತೃಪ್ತಿ ಆಗಿಲ್ಲ ಅಂತ ರುಕ್ಕು ಹೇಳ್ತಾ ಇರ್ತಾಳೆ. ಆಸೆ ತೃಪ್ತಿ ಆಗಿಲ್ಲ ಹಂಗಿದ್ರೆ ನನ್ನ ಮಗಳಿಗೆ ಏನು ತೊಂದರೆ ಕೊಡಲ್ಲ ನೀನು ಅಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ, ಇಲ್ಲ ನಿಮ್ಮ ಮಗಳಿಗೆ ತೊಂದರೆ ಕೊಡ್ತೀನಿ, ಅದು ತೊಂದರೆ ಕೊಡ್ತೀನಿ ಅಂತಂದರೆ ಆ ಥರ ಅಲ್ಲ, ನನಗೆ ರಾಮಾಚಾರ್ಯ ಹೋಗಿರೋದು ಖುಷಿಗಿಂತ ನಿಮ್ಮ ಮಗಳು ವಿಧವೆ ಆಗ್ತಾಳಲ್ಲ, ನನಗೆ ಅದನ್ನು ಕೇಳೋದಕ್ಕೆ ಅದನ್ನು ನೋಡೋದಕ್ಕೆ ತುಂಬ ಖುಷಿ. ಇವತ್ತು 8 ದಿನಕ್ಕೇ ಅವಳಿಗೆ ತಾಳಿ ತೆಗೆಯೋ ಶಾಸ್ತ್ರ, ಬಳೆ ಹೊಡೆಯೋ ಶಾಸ್ತ್ರ, ಕುಂಕುಮ ಅಳಿಸೋ ಶಾಸ್ತ್ರ ಎಲ್ಲನೂ ಇರುತ್ತೆ. ಅದು ನಾನು ತಯಾರಾಗೇ ಮಾಡಬೇಕು. ಅದಕ್ಕೋಸ್ಕರ ನಾನು ತುಂಬ ಕಾಯ್ತೀನಿ. ಇಷ್ಟು ದಿನದಿಂದ ಅವಳು ವಿಧವೆಯಾಗಿ ಬಿಳಿ ಸೀರೆ ಉಡ್ಕೊಂಡು ಮನೇಲಿ ಕುತ್ಕೋಬೇಕು ಒಂದು ಮೂಲೆಯಲ್ಲಿ, ಅದಕ್ಕೋಸ್ಕರನೇ ಕಾಯ್ತಾ ಇದ್ದಿದ್ದು ಇಷ್ಟು ದಿನ. ನಂಗೆ ರಾಮಾಚಾರ್ಯ ಸತ್ತಿರೋದಕ್ಕಿಂತ ಅವಳು ಆ ಪರಿಸ್ಥಿತಿಲಿ ನೋಡಬೇಕು ಅನ್ನೋದು ಖುಷಿನೇ ನನಗೆ ಜಾಸ್ತಿ. ಅದಕ್ಕೋಸ್ಕರನೇ ಈ ಶಾಸ್ತ್ರ ನಾನೇ ಮುಂದೆ ನಿಂತ್ಕೊಂಡು ಅವಳಿಗೆ ಇದನ್ನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ರುಕ್ಕು ಕೂಡ ಹೇಳ್ತಾ ಇರ್ತಾಳೆ. ಈ ಕಡೆ ಜೇಕೆನೂ ಕೂಡ ಈಗೂ ಉಂಟಾ, ಎಂಥ ಮನುಷ್ಯನ ಜೊತೆಗೆ ಸೇರ್ಕೊಂಡ್ಬಿಟ್ಟ ನಾನು ಅಂತೇಳಿ ಜೇಕೆ ಹೇಳ್ತಾ ಇರ್ತಾನೆ. ಇಂಥ ಸ್ಥಿತಿಗೋಸ್ಕರ ನಾನು ಎಷ್ಟು ವರ್ಷದಿಂದ ಕಾಯ್ತಿದ್ದೆ ಗೊತ್ತಾ ಅಂತಾಗ ನೋಡಿ, ಎಲ್ಲನೂ ಆರಾಮಾಗಾಯ್ತು, ಚೇಸ್ ಮಾಡಿ ಎಲ್ಲರೂ ಖುಷಿಯಾಗಿರಿ ಅಂತೇಳಿ ನವದೀಪ್ ಕೂಡ ಹೇಳ್ತಾ ಇರ್ತಾನೆ. ಎಲ್ಲರೂ ಬನ್ನಿ, ಎಲ್ಲರೂ ಕೂತ್ಕೊಂಡು ಪಾರ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ಕರೀತಾ ಇರ್ತಾನೆ ಅವನನ್ನು ಕೂಡ. ಈ ಕಡೆ ರಾಮಾಚಾರಿ ಮನೆಯಲ್ಲಿ ಅವ್ರ ಅಮ್ಮ ಮತ್ತು ಮುರಾರಿ, ಅವ್ರ ಅಪ್ಪ ಮತ್ತು ಚಾರು ಎಲ್ಲರೂ ಕೂತ್ಕೊಂಡು ಕಣ್ಣೀರು ಹಾಕ್ತಾ ಇರ್ತಾರೆ. ಈ ಕಡೆ ರಾಮಾಚಾರಿ ಫೋಟೋ ಮುಂದೆ ಕೂತ್ಕೊಂಡು, ಆದರೆ ಚಾರು ಮಾತ್ರ ರಾಮಾಚಾರಿ ಫೋಟೋ ನೋಡ್ತಾನೆ ಇರ್ತಾಳೆ. ಅವಳಿಗಂತೂ ಸಮಾಧಾನನೇ ಆಗ್ತಿರಲಿಲ್ಲ. ಅವಳು ಕೂಡ ಹಳೆದನ್ನೆಲ್ಲ ನೆನ್ಪು ಮಾಡ್ಕೊತಾ ಇರ್ತಾಳೆ. ಈ ಕಡೆ ರಾಮಾಚಾರಿ ನನ್ನ ಕಣ್ಣು ಮುಂದೆನೇ ನೀವು ಹೋಗೋದಕ್ಕೆ ನನಗೆ ಇಷ್ಟ ಇಲ್ಲ, ನಾನು ಕೂಡ ನಿಮ್ಮ ಕಣ್ಣು ಮುಂದೆ ಹೋಗೋದಕ್ಕೆ ನನಗೂ ಇಷ್ಟ ಇಲ್ಲ. ಇಬ್ಬರು ಕೂಡ ಕೈ ಹಿಡ್ಕೊಂಡು ನಮ್ಮ ಜೀವ, ಅಂದರೆ ನಮ್ಮ ಯಮನೂ ಕೂಡ ನಮ್ಮ ಮುಂದೆ ನಿಂತ್ಕೊಂಡ್ರೂ ಕೂಡ ಅವನಿಗೆ ಬೇಜಾರಾಗಬೇಕು, ಇವರಿಬ್ಬರು ಜೀವ ತೆಗಿಬಾರ್ದು ಅಂತ ಅವನು ಹಳೆದನ್ನೆಲ್ಲ ಹೇಳಿರೋದನ್ನ ನೆನ್ಪು ಮಾಡ್ಕೊತಾ ಇರ್ತಾಳೆ. ಅಷ್ಟರಲ್ಲೇ ಈ ಕಡೆ ಚಾರುಗೆ ತುಂಬ ಬೇಜಾರಾಗ್ಬಿಟ್ಟು ಅವಳು ಕೂಡ ರೂಮ್ ಬಾಗಿಲು ಹಾಕ್ಕೊಬಿಡ್ತಾಳೆ. ಈ ಕಡೆ ಮುರಾರಿ ಕೂಡ ಆ ಕಿಟಕಿಯಿಂದ ಹೋಗಿ ನೋಡೋ ಅಷ್ಟರಲ್ಲಿ, ಅಯ್ಯೋ ಚಾರು ಅದಕ್ಕೆ ಈ ಥರ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಬನ್ನಿ ಇಳೀರಿ ಕೆಳಗೆ ಅಂತ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಅಮ್ಮ ಚಾರು ಅದಕ್ಕೆ ಒಳಗಡೆ ನೇಣು ಹಾಕ್ಕೊತಿದ್ದಾರೆ, ಫ್ಯಾನ್ಗೆಲ್ಲ ಬಟ್ಟೆ ಕಟ್ಕೊಂಡಿದ್ದಾರೆ ಅಂತ ಹೇಳಿ ಎಲ್ಲರೂ ಕೂಡ ಗಾಬರಿಯಿಂದ ಡೋರ್ನ ತಟ್ಟೋದಕ್ಕೆ ಅಂತ ಹೋಗ್ತಾರೆ. ಚಾರು ಇಂಥ ಕೆಲಸ ಮಾಡ್ಕೋಬೇಡ ಬಾ ಅಂತ ಹೇಳಿ ಕರಿತಾ ಇರ್ತಾರೆ. ಆದರೆ ಚಾರು ಆಲ್ರೆಡಿ ನೇಣು ಹಾಕ್ಕೊಳ್ಳೋದಕ್ಕೆ ರೆಡಿ ಆಗ್ತಾ ಇರ್ತಾಳೆ. ಇವತ್ತಿನ ಸಂಚಿಕೆಗೆ ಮುಕ್ತಾಯಿತು. ನಾಳಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡೋಣ. ಅಲ್ಲಿವರೆಗೂ ಟೇಕ್ ಕೇರ್.